ಸದ್ಗುರುಗಳಾದ ಸದ್ಗುರು ಸಮರ್ಥ ಬಹುಸ ತಮ್ಮ ಸೌಂಡ್ ಕಡಿಮೆ ಮಾಡ್ಬಿಡ ಎಷ್ಟು ಬಿಟ್ಬಿಡಿ. ಇಂಚಗೇರಿ ಮಠದ ಸದ್ಗುರುಗಳಾದ ಸದ್ಗುರು ಸಮರ್ಥ ಬಹುಸಾಯಿ ಮಹಾರಾಜರನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಪುಟ್ಟ ಪುಟಾಣಿ ಅದ್ವಿತೀಯ ಮೊದಲನೇ ವರ್ಷದ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಭಾಗವಹಿಸಿರತಕ್ಕಂತ ನಿವೃತ್ತ ಶಿಕ್ಷಕರು ಆತ್ಮೀಯ ಗುರುಗಳಾಗಿರ್ತಕ್ಕಂಥ ಹಲಗೂರು ಗುರುಗಳಿಗೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಭಾರತೀಯ ಜನತಾ ಪಕ್ಷದ ಕೊಡಚಿ ಮಂಡಲ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಶ್ರೀಧರ್ ಮೂಡಲಿಗರು ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಇಲ್ಲಿ ನೆರೆದಿರುವ ತಮ್ಮೆಲ್ಲರ ಪಾದಗಳಿಗೂ ಶರಣಾರ್ಥಿಗಳು. ನಾನು ಅದ್ವಿತೀಯ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರೋಕ್ಕಿಂತ ಮುಂಚಿತವಾಗಿ ತಾವೆಲ್ಲರೂ ಕೂಡ ಒಕ್ಕೋರಲಿಂದ ಒಂದು ಬೇಡಿಕೆಯನ್ನು ಇಟ್ಟಿದ್ರಿ. ಹಲಗೂರು ಸರ್ ಮುಖಾಂತರವಾಗಿ 40 ರೂಪಾಯಿ ಇದ್ದಂತ ಸಕ್ರಿ 70, 75, ಇವತ್ತು 82 ರೂಪಾಯಿಗೆ. ನಾವು ಏನೋ ಒಂದು ರೇಟ್ ಕಡಿಮೆ ಕೇಳಬೇಕಂತ ಏನೋ ವಿಚಾರದೊಳಗಿದ್ದೀವಿ. ಸಕ್ರಿ ರೇಟ್ ಅನ್ನ ನೋಡಿದ್ರೆ ನಾವೆಷ್ಟು ರೇಟ್ ಕೇಳಬೇಕಂತೀವಿ ಗುರ್ಲಾಪುರದೊಳಗಂದ್ರ ಕನಿಷ್ಠ 6500 ರೂಪಾಯಿ ಪ್ರತಿ ಟನ್ನಿಗೆ ಕೇಳಬೇಕಂತ. ಚಪ್ಪಾಳಿ ಹೊಡೆದ್ರೆ 6500 ಕೊಡವ್ರು ಯಾರ? ಯಾಕ್ರ ಅಧ್ಯಕ್ಷರ ಎಲ್ಲಿಂದ ಬರ್ತದ ಅದು ಹೇಳ್ಬೇಕಲ್ಲ. 40 ರೂಪಾಯಿ ಸಕ್ಕರೆ ಇದ್ದಾಗ 3300 ರೂಪಾಯಿ ತಗೊಂಡಿರಿ. ಇವತ್ತು 82 ಅಂದ್ರೆ ಕನಿಷ್ಠ ಎಷ್ಟು ಕೊಡಬೇಕು? 6300 ರೂಪಾಯಿ ಕೊಡ್ಲೇಬೇಕು. ಆದ್ರೆ ನಾವೇನು ಕೇಳಾಕತ್ತೀವಿ ಅಂತಂದ್ರ ಬಹಳ ಏನು ಬೇಡ, ಫ್ಯಾಕ್ಟರಿ ಅವರು 200 ರೂಪಾಯಿ ಕೊಡ್ಲಿ, 3500 ಆಯ್ತು. ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು 50,000 ಕೋಟಿ ಪ್ರತಿ ವರ್ಷ ಗ್ಯಾರಂಟಿಗಾಗಿ ಕೊಡ್ತಾರ. ಅದು ನಮ್ಮ ತಾಯಂದ್ರಿಗೆ ರೈತರಿಗೆ ಬರ್ತದ, ಅನುಕೂಲ ಆಗ್ಲಿ. ಅದು ಅದ್ರ ಜೊತೆಗೆ ನಾವೇನ್ ಕೇಳ್ತಾ ಇದ್ವಿ, 12,000 ಕೋಟಿ ಏನಾದ್ರೂ ರೈತರಿಗೆ ಈ ಸಾರಿ ಕೊಟ್ರ ಒಂದು ಟನ್ನಿಗೆ 2,000 ರೂಪಾಯಿ ಬೀಳ್ತದ. ಅದು 3,500, 5,500 ಕನಿಷ್ಠ ಸಿಗ್ತದ. ಹಿಂಗಾದಾಗ ಏನಾರ ಒಂದು ಸವಲತ್ತು ಪಡ್ಕೊಳ್ಳಿಕ್ ಸಾಧ್ಯ ಅದ. ಸಕ್ಕರೆ ರೇಟ್ ಆಗ್ಯದ, ಕೇಂದ್ರ ಸರ್ಕಾರ ಕೂಡ ಏನ್ ಮಾಡಬೇಕಾಗ್ಯದ, FRP, MSP, ಇಥನಾಲ್ ಅಲ್ಲಿ ಕೂಡ ಖರೀದಿ ಆಯ್ತಂತಂದ್ರ ರೈತರಿಗೆ 6,000 ರಿಂದ 6,500 ರೂಪಾಯಿ ಕನಿಷ್ಠ ಬೆಲೆ ಸಿಗ್ಲಿಕ್ಕೆ ಸಾಧ್ಯ ಅದ. ನೀವ್ ಏನಾದ್ರು ಸಿಗಬೇಕಂತೇಳಿ ನೀವು ಕೆಮಲಾಪುರ ಗ್ರಾಮದೊಳಗ ಇಲ್ಲಿ ಹೇಳಿ ಹಂಗ ನೀವು ಕುಂತ್ರಂದ್ರೆ ಸಿಗಂಗಿಲ್ಲ. ಗುರ್ಲಾಪುರ ಕ್ರಾಸ್ದೊಳಗ ನಿಮ್ಮೆಲ್ಲರ ನೇತೃತ್ವದೊಳಗ ನಮ್ಮೆಲ್ಲ ತಾಯಂದ್ರ ಮಾಡಿ ಕೊಟ್ಟಿರ್ತಕ್ಕಂಥ ಪ್ರಸಾದದ ಸಾರಥ್ಯದೊಳಗ ಒಂದು 25 ಲಕ್ಷ ಜನ ಏನ್ರ ಸೇರಿದ್ರ ಕನಿಷ್ಠ 5,500 ಬಿಲ್ ಈ ಸಾರಿ ಸಿಗ್ಲಿಕ್ಕೆ ಸಾಧ್ಯ ಅದ. ಯಾಕಂದ್ರೆ ಸರ್ಕಾರನು ತಲಿಬಾಗ್ತದ, ಫ್ಯಾಕ್ಟರಿಯವರು ತಲಿಬಾಗ್ತಾರೆ. ಈಗಾಗಲೇ ಚರ್ಚೆ ನಡೆದದ. ರೈತರಿಗೆ ಅನುಕೂಲ ಆಗುವ ಮಟ್ಟದೊಳಗೆ ನಾವೆಲ್ಲರೂ ಕೂಡ ಗಟ್ಟಿಯಾಗಿ ನಿಂತೀವಿ ಅಂತಂದ್ರೆ ಅದು ಬದಲಾವಣೆ ಆಗ್ಲಿಕ್ಕೆ ಸಾಧ್ಯದ. ತಮ್ಮ ಜೊತೆ ನಾವು ಇರ್ತೀವಿ, ನಮ್ಮ ಜೊತೆ ನೀವು ಕೂಡ ನಿರಂತರವಾಗಿರ್ರಿ ಅಂತೇಳಿ ಆ ಪುಟ್ಟ ಮಗುವಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ, ಇವತ್ತು ಹುಟ್ಟುಹಬ್ಬವನ್ನು ಯಾಕೆ ಹಮ್ಮಿಕೊಂಡಾರ? ಆ ಮಗುವಿನ ಹುಟ್ಟುಹಬ್ಬದ ಆಚರಣೆಯ ಜೊತೆಗೆ ನಾವೆಲ್ಲ ಸಂಬಂಧಿಕರು, ಅಣ್ಣತಮ್ಮರು, ಗುರು ಹಿರಿಯರು, ಬಂಧುಗಳು, ಸ್ನೇಹಿತರು ಎಲ್ಲರೂ ಕೂಡ್ಕೊಂಡು ಒಂದು ಸಮಾಗಮ ಆಗಿ ಪ್ರಸಾದ ಸ್ವೀಕಾರ ಮಾಡಿ ಆ ಮಗುವನ್ನ 100 ವರ್ಷ ಆನಂದವಾಗಿರಲಿ ಅಂತೇಳಿ ಶುಭವನ್ನ ಹಾರೈಸುವ ಸಲುವಾಗಿ ನಾವೆಲ್ಲರೂ ಕೂಡ ಸಮಾಗಮ ಆಗಿರ್ತಕ್ಕಂಥದ್ದು. ನಾವು ಇವತ್ತಿನ ಕಲಿಯುಗದೊಳಗೆ ಏನಾಗ್ಲಿಕ್ಕತ್ತದಂದ್ರ ತಂದೆ ತಾಯಿಗಳ ಮಕ್ಕಳಿಗೆ ಯಾವ ಸಂಸ್ಕಾರವನ್ನು ನಾವು ಕಲಿಸ್ಬೇಕಾಗಿ. ಒಬ್ಬ ಶರಣರು ಒಂದ್ ಕಡೆ ಹೇಳ್ತಾರೆ, ಕಾಶಿಗೆ ಹೋಗಾಕ ಎಷ್ಟೊಂದು ದಿನ ಬೇಕು, ಕಾಶಿ ಕುಂತಾಳ ಹಡೆದವ ಮಣಿಯೊಳಗೆ, ಕಣ್ಮುಂದ ಐತಿ ಕೈಲಾಸ ಅಂತ ಹೇಳ್ತಾರೆ. ನಾವು ಮಕ್ಕಳಿಗೆ ಇವತ್ತು ಏನು ಕಲಿಸಬೇಕಾಗಿದೆ ಅಂದ್ರ, ನಮ್ಮಲ್ಲಿ ಕಬ್ಬಿನ ಬಿಲ್ಲು, ಬಂಗಾರು, ಜಮೀನು ಮಾರಿ ಎಲ್ಲ ಮಾರಿ ಮಕ್ಕಳಿಗೆ ಶಿಕ್ಷಣ ಕೊಡಾಕತ್ತೀವಿ. ಧಾರವಾಡ, ಹುಬ್ಬಳ್ಳಿ, ಬೆಂಗಳೂರು, ದಿಲ್ಲಿ, ಹೊರದೇಶದೊಳಗೆಲ್ಲ ಶಿಕ್ಷಣ ಕೊಡಾಕತ್ತೀವಿ. ಆದ್ರೆ ಏನು ಕೊರತೆ ಆಗ್ಲಿಕ್ಕತ್ತಂದ್ರ ನಿಜವಾದ ಸಂಸ್ಕಾರದ ಕೊರತೆ ಮಕ್ಕಳಿಗೆ ಇವತ್ತು ಆಗ್ಲಿಕ್ಕತ್ತದ ಕಲಿಯುಗದೊಳಗೆ. ಸ್ವಾಮಿ ವಿವೇಕಾನಂದರು 4-5ನೇ ತರಗತಿ ಶಾಲೆಯೊಳಗಿದ್ದಾಗ ಶಿಕ್ಷಕರು ಹೇಳ್ತಾರ, ಯಾರು ಸ್ವರ್ಗದ ಮಣ್ಣು ತಗೊಂಡು ಬರ್ತೀರಪ್ಪ ನಾಳೆ ಶಾಲೆಯೊಳಗೆ ತಗೊಂಡು ಬರ್ರಿ ಅಂತೇಳಿ 500 ಜನ ವಿದ್ಯಾರ್ಥಿಗಳಿಗೆ ಹೇಳಿದ್ರ ಎಲ್ಲರೂ ಬರಿಗೈನಿಂದ ಬರ್ತಾರ. ಆದ್ರ ಸ್ವಾಮಿ ವಿವೇಕಾನಂದರ ಮೂಲ ಹೆಸರು ನರೇಂದ್ರ ಅಂತೇಳಿ ಬಿಳಿ ಶುಭ್ರವಾಗಿರ್ತಕ್ಕಂಥ ಬಟ್ಟಿಯೊಳಗ ಮಣ್ಣನ್ನು ತಗೊಂಡು ಬಂದ್, ಸರ್ ನಾನು ಸ್ವರ್ಗದ ಮಣ್ಣು ತಂದಿನ್ರಿ ತಗೊಳ್ರಿ ಅಂತಂದ್ರು. ಅವಾಗ ಮುಖ್ಯ ಶಿಕ್ಷಕರಿಗೆ ಆಶ್ಚರ್ಯ ಆಗ್ತದ, ನರೇಂದ್ರ ನೀನ್ ಯಾವಾಗ ಸ್ವರ್ಗ ನೋಡಿಯಪ್ಪ, ಸ್ವರ್ಗಕ್ಕೆ ಯಾವಾಗ ಹೋಗಿ, ಈ ಮಣ್ಣು ಎಲ್ಲ ಸಿಕ್ತು ಅಂತಂದಾಗ, ಸರ್ ತಾವ ಹೇಳಿರಲ್ಲ ತಂದೆ ತಾಯಿನ ದೇವ್ರ ಅಂತ ಹೇಳಿರಿ, ತಂದೆ ತಾಯಿ ಇರುವ ಸ್ಥಳನ ಸ್ವರ್ಗ ಅಂತ ಹೇಳಿರಿ, ನನ್ನ ತಂದೆ ತಾಯಿ ಪಾದದ ಕೆಳಗಿನ ಮಣ್ಣು ತಂದಿನ ಸರ್, ಸ್ವರ್ಗದ ಮಣ್ಣದ ತಗೊಳ್ರಿ ಅಂತ ಕೊಟ್ಟು. ಹಿಂಗ ಒಂದು ಸಂಸ್ಕಾರವನ್ನು ಮಕ್ಕಳಿಗೆ ಕಲಿಸಬೇಕಾಗ್ಯದ. ತಾಯಿ ಮನಸ್ಸು ಮಾಡಿದರೆ ಶಿವಾಜಿ ಮಹಾರಾಜರು, ಭಗತ್ ಸಿಂಗ್ರು, ರಾಯಣ್ಣ, ಬಸವಣ್ಣ, ಚೆನ್ನಮ್ಮ ತಯಾರಾಗ್ಲಿಕ್ಕೆ ಸಾಧ್ಯದ. ಒಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಒಂದು ಸಣ್ಣ ಘಟನೆ ನೆನಪು ಪಡ್ಕೊಳ್ತೀವಿ.
ಸಣ್ಣ ವಯಸ್ಸು 12-13 ವಯಸ್ಸು ಅವ್ರ ಸ್ನೇಹಿತ ಮನೆಗೆ ಬಂದಿರ್ತಾನ. 15 ದಿನದೊಳಗ ಮನಿಯೊಳಗ 8 ದಿನ ಉಪವಾಸ ಅದೀನಿ, ಮನಿಯೊಳಗ ಕಾಳ ಕಡಿಯಿಲ್ಲ, ಏನಾದ್ರೂ ಕೊಡ್ರಿ ಅಂತೇಳಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಮನೆಗೆ ಬಂದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಸಣ್ಣ ವಯಸ್ಸು ಸ್ನೇಹಿತನಿಗೆ ತಾಯಿ ಕಪಾಟ್ನೊಳಗಿಟ್ಟಿರ್ತಕ್ಕಂಥ ಒಂದು ಬಂಗಾರದ ಬಳಿಯನ್ನು ತಂದು ಸ್ನೇಹಿತನ ಕೊಟ್ಟು ಇದನ್ನ ಮಾರಾಟ ಮಾಡಿ ಸಾಮಾನು ತಗೊಂಡು ಬರ್ರಿ ಅಂತ ಹೇಳ್ತಾರ. ಆ ಬಂಗಾರದ ಬಳಿಯನ್ನ ಕೊಡುವಾಗ ತಾಯಿ ಅಡಿಗೆ ಮನೆಯಿಂದ ಹೊರಗೆ ಬಂದ ದೃಶ್ಯವನ್ನು ನೋಡ್ತಾಳೆ, ಏನ್ ಅನ್ನೋದಿಲ್ಲ. ಸ್ನೇಹಿತ ಎದ್ದು ಹೋದ ತಕ್ಷಣ ಮಗನ ತಪ್ಪು ಮಾಡೀನಿ ಅಂತೇಳಿ ತಾಯಿ ಕಾಲಿಗೆ ಬೀಳೋದ್ರೊಳಗ ತಾಯಿ ಜೋರಾಗಿ 2 ಏಟ್ ಕೆನ್ನೆಗೆ ಹೊಡೆದ್ ಬಿಡ್ತಾಳ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರಿಗೆ. ಅವಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಅಂತಾರ, ತಾಯಿ ನನ್ ತಪ್ಪಾಗ್ಯದ, ಬಂಗಾರದ ಬಳಿ ಕೊಡಬಾರ್ದಾಗಿತ್ತು ಅಂತಂದಾಗ ತಾಯಿ ಅದಕ್ಕೆ ಹೊಡೆದಿಲ್ಲ. ನಿನ್ನ ಸ್ನೇಹಿತ ಮನೆಯೊಳಗೆ ಉಪವಾಸ ಅದೀನಿ, ಅನ್ನಿಲ್ಲ, ಅಣ್ಣ ತಂಗಿ ಅಕ್ಕ ತಮ್ಮ ಎಲ್ಲಾರು ಉಪವಾಸ ಅದೀವಿ ಅಂತಂದಾಗ ಒಂದ ಬಳಿ ಯಾಕೆ ಕೊಟ್ಟಿ 2 ಬಳಿ ಯಾಕೆ ಕೊಡ್ಲಿಲ್ಲ ಅಂತ ಹೊಡೆದೀನಿ ಅಂತ ಹೇಳಿದ್ರು ತಾಯಿ. ಆ ತಾಯಿಯ ಮಾತಿನಿಂದ, ಆ ಚಿಂತನೆಯಿಂದ, ಆದರ್ಶದಿಂದ ಬದಲಾವಣೆ ಆಗಿರ್ತಕ್ಕಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರಾಷ್ಟ್ರಕ್ಕೆ ಮಾದರಿಯಾಗಿ ಹೋಗ್ಯಾರ. ಅದಕ್ಕೆ ತಾಯಿ ತಂದೆ ಪಾತ್ರ ಬಹಳ ಮುಖ್ಯದ. ನಾ ಯಾಕೆ ಸಂಸ್ಕಾರದ ಬಗ್ಗೆ 1-2 ಮಾತು ಹೇಳಿನಿ ಅಂತಂದ್ರ ನಿಮಗೊಂದು ಮಾತನ್ನು ಹೇಳ್ತೀನಿ. ನಮ್ಮ ಇದೇ ಬೆಳಗಾವಿ ಜಿಲ್ಲೆಯೊಳಗೆ ಮನೆ ಕಟ್ಟಿ ಅಂತೇಳಿ ಒಬ್ಬ ಕಂಡಕ್ಟರ್ ಬೆಳಗಾವಿ, 1 ತಿಂಗಳಿಂದ 79 ವರ್ಷದ ತನ್ನ ತಾಯಿ ಜನ್ಮ ನೀಡಿರ್ತಕ್ಕಂಥ ತಾಯಿಯನ್ನ ಬೆಳಗಾವದಿಂದ ಕಾಕ್ತಿಗುಡ್ಡಕ್ಕೆ ಕರ್ಕೊಂಡು ಬಂದು ಮಧ್ಯರಾತ್ರಿ 12 ಗಂಟೆಗೆ ರಸ್ತೆ ಮಧ್ಯದೊಳಗೆ ಬಿಟ್ಟು ಹೊಂಟಾನ. ಕಾಲಿದು 1 ತಿಂಗಳ ಹಿಂದೆ ನಡೆದ ಘಟನೆ. ದಾವಣಗೆರೆ 80 ವರ್ಷದ ತಂದೆ ತೀರ್ಕೊಂಡಾನ, 75 ವರ್ಷದ ತಾಯಿ, 2 ಮಕ್ಕಳು, ಒಬ್ಬ ಮಗ ಆಸ್ಟ್ರೇಲಿಯಾದೊಳಗದಾನ, ಒಬ್ಬ ದಕ್ಷಿಣ ಆಫ್ರಿಕಾದೊಳಗದಾನ. ಯಾರೋ ಇಂಥವ್ರ ಹತ್ರ ಹೋಗಿ ನನ್ನ ಮಕ್ಕಳಿಗೆ ಫೋನ್ ಮಾಡ್ರಿ ಅಂತೇಳಿ ಫೋನ್ ಮಾಡಿದ್ರ 2 ಮಕ್ಕಳು ಫೋನ್ ಒಳಗೆ ಮಾತಾಡ್ಕೊಂತಾರ. ಏನ್ ಮಾತಾಡ್ಕೊಂತಾರಂದ್ರ, ಇವತ್ತು ತಂದೆ ತೀರ್ಕೊಂಡಾನ, ನೀನ್ ಹೋಗು, ನಾಳೆ ತಾಯಿ ತೀರ್ಕೊಂಡಾಗ ನಾನು ಹೋಗ್ತೀನಿ ಅಂತ ಹೇಳಿ. ಇದು ಕಲಿಯುಗ ಕರ್ಮ ಅಂತ ಹೇಳಿ ಎಲ್ಲಿ ಹೊಂಟದ್ರಿ ಸಂಸ್ಕಾರ. ಇವತ್ತು ಏನಾಗ್ಯದ ಅಂದ್ರ ಇಲ್ಲೇ ಬಹಳ ದೂರಿಂದ ಬೇಡ, ಹುಕ್ಕೇರಿ ತಾಲೂಕಿನೊಳಗೆ ಮೊನ್ನೆ 15 ದಿನದಿಂದ ನಡೆದ ಘಟನೆ. ಗಂಡ ಆರ್ಮಿ ಒಳಗದಾನ, ನಿವೃತ್ತನಾಗ್ಯಾನ, ಇನ್ಶೂರೆನ್ಸ್ ಮಾಡ್ಯಾನ. ಅವಾಗ 2 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಬರ್ತದ. ಅವ ಸತ್ ಅಂದ್ರ ಹೆಂಡತಿಗೆ ಬರ್ತದ. ದವಾಖಾನೆ ಒಳಗೆ ಅಡ್ಮಿಟ್ ಆಗ್ಯಾನ. ಹುಕ್ಕೇರಿ ತಾಲೂಕಿನೊಂದು ಹಳ್ಳಿ ಅವ. ಯಾರೋ ಬೇರೆದವ್ರು ವೈರಿಗಳು ಅಣ್ಣತಮ್ಮರು ಸಂಬಂಧಿಕರವನ್ನ ಕೊಲ್ಲಿಲ್ಲ. ದವಾಖಾನೆ ಒಳಗೆ ಅಡ್ಮಿಟ್ ಆದ್ರ ಶರೀರವನ್ನು ಹಂಚ್ಕೊಂಡಿರ್ತಕ್ಕಂಥ ಧರ್ಮ ಪತ್ನಿ ಸಲೈನೊಳಗೆ ಇಂಜೆಕ್ಷನ್ ಮಾಡಿ ಗಂಡನ ಕೊಂದು ಇವತ್ತು ಜೈಲಿನೊಳಗೆ ಕುಂತ. ಯಾಕೆ ಇದನ್ನ ಹೇಳಕತ್ತೀನಿ ಅಂದ್ರ, ನಾವೇನು ಮಾಡೋದು ಬೇಡ, ಇಂಥ ಕಾರ್ಯಕ್ರಮಗಳ ಮೂಲಕ, ಗುರು ಹಿರಿಯರ ಮೂಲಕ ಮಗುವಿಗೆ ಸಂಸ್ಕಾರವನ್ನು ಕೊಟ್ಟು ಎಂತ ಚಿಂತನೆಯನ್ನು ಬೆಳೆಸಬೇಕಾಗ್ಯದ ಅಂತಂದ್ರ ನಮ್ಮ ಸಂಪತ್ತಿನ ಜೊತೆಗೆ ನಮ್ಮ ಮನೆತನ. ಇವತ್ತು ಮಹಾಲಕ್ಷ್ಮಿ ರೂಪದೊಳಗೆ ಮನೆಗೆ ಮಗಳದಳಲ್ಲ, ಆ ಮಗಳನ್ನ ಒಳ್ಳೆಯ ಸಂಸ್ಕಾರದಿಂದ ಬೆಳೆಸಿದ್ರೆ ಆ ಮಾರ್ಗದರ್ಶನದೊಳಗೆ 100 ಜನ ವಿದ್ಯಾರ್ಥಿಗಳು, ಯುವಕರು ಎಲ್ಲರೂ ಕೂಡ ಬದಲಾವಣೆ ಆದ್ರು ಅಂತಂದ್ರ ನಮ್ಮ ಮಕ್ಕಳು ಸಂಸ್ಕಾರಯುತವಾಗಿ ಸಾಯ್ಲಿಕ್ಕೆ ಶಿಕ್ಷಣ ಪಡ್ಕೊಳ್ಳಿಕ್ ಸಾಧ್ಯ ಆಗ್ತದೆ. ಈಗ ಅಲ್ಗೂರು ಸರ್ ನೆನಪು ಮಾಡ್ಕೊಂಡ್ರು, 72,177 ಪೋಸ್ಟ್ ಕಲ್ಪನಾ ಇವತ್ತು ರಾಜ್ಯದೊಳಗೆ. ಯಾಕೆ ನೆನಪು ಮಾಡ್ಕೊಂತೀನಿ ಅಂತಂದ್ರ ನಮ್ಮ ಮಕ್ಕಳನ್ನ ಧಾರವಾಡ ಓದಾಕಿಟ್ಟಿವಿ, ನಾವು ಹುಬ್ಬಳ್ಳಿ ಬೆಂಗಳೂರೊಳಗೆ ಇಟ್ಟಿವಿ. 8 ವರ್ಷದಿಂದ ಒಂದು ಹುದ್ದೆ ಕರೆದಿಲ್ಲ. ಒಬ್ಬ ವಿದ್ಯಾರ್ಥಿ ಗದಗ ಜಿಲ್ಲೆಯವನು ವಾಪಸ್ ಮನೆಗೆ ಬಂದ ಕೃಷಿ ಮಾಡ್ಲಿಕ್ಕೆ ಆಗೋದಿಲ್ಲ. 8 ವರ್ಷ ಧಾರವಾಡದೊಳಗದೀನಿ, ವಾಪಸ್ ಮನೆಗೆ ಬಂದ್ರೆ ನೌಕರಿ ಹತ್ಲಾರ್ದ ಮಗ ಬಂದ ಅಂತ ಅಪಮಾನ ಆಗ್ತದಂತ ರೈಲ್ವೆಗೆ ತಲೆ ಕೊಟ್ಟು ತೀರ್ಕೊಂಡಾನ. ಇನ್ನೊಬ್ಬ ನೇನ್ ಹಾಕೊಂಡಾನ. ಒಬ್ಬ ಹೆಣ್ಮಗಳು ಇದೆಲ್ಲವನ್ನ ನೋಡಿ ಬೆಳಗಿನ ಜಾವ 4 ಗಂಟೆಗೆ ವಾಕಿಂಗ್ ಹೋಗ್ತೀನಿ ಅಂತ ರೈಲ್ವೆಗೆ ತಲೆ ಕೊಟ್ಟು ತೀರ್ಕೊಂಡ. ಈ ದೃಶ್ಯವನ್ನ ನೋಡಿ ಅಲ್ಗೂರು ಸರ್ ನಾವು ಹೋರಾಟ ಮಾಡ್ಲಿಕ್ಕೆ ಧಾರವಾಡದೊಳಗೆ 50,000 ವಿದ್ಯಾರ್ಥಿಗಳನ್ನು ಕೂಡಿಸಿದೀವಿ. DK ಶಿವಕುಮಾರ್ ಅವರು ಫೋನ್ ಮಾಡಿ ಕರೆದು ಮೀಟಿಂಗ್ ಮಾಡಿದಾಗ 72,000 ಹುದ್ದೆಗಳನ್ನು ಕಲ್ಪರ್ ಮಾಡಿದ್ರು. ನಿಮ್ಮ ಮಕ್ಕಳು ಇವತ್ತು ಓದ್ಲಿಕ್ಕಂತ. ನಾ ಯಾಕೆ ಹೇಳ್ತಾ ಇದ್ದಾನ, ಮಕ್ಕಳು ಗಟ್ಟಿತನ ಬೆಳೆಸ್ರಿ, ಸಂಸ್ಕಾರ ಕೊಡ್ರಿ, ಅಧ್ಯಾತ್ಮದ ಚಿಂತನೆ ಕೊಡ್ರಿ. ನಿಮ್ಮ ಕೃಷಿ ಕಾಯಕ ಕೃತ್ಯವನ್ನ, ನಿಮ್ಮ ಸಮಸ್ಯೆಯನ್ನ, ನಿಮ್ಮ ಬಡತನವನ್ನ, ನಿಮ್ಮ ರೈತತನವನ್ನು ಅವ್ರಿಗೆ ಬೆಳೆಸ್ರಿ. ಅವರು ಡೆಲ್ಲಿ ಇರ್ಲಿ, ಬೆಂಗಳೂರು ಇರ್ಲಿ, ಆಸ್ಟ್ರೇಲಿಯಾ ಇರ್ಲಿ, ಆದ್ರ ತಂದೆ ತಾಯಿಯನ್ನ ಮರೆತುಕೊಂಡಿರ್ತಕ್ಕಂಥ ದೂರಿನ ಶಿಕ್ಷಣ ನಮಗ ಬೇಡ. ನಮ್ಮ ತಂದೆ ತಾಯಿ ದೇವರಂತಕ್ಕಂಥ ಸಂಸ್ಕಾರ. ಇವತ್ತಿನ ಮಗುವಿನ ಹುಟ್ಟಿದಬ್ಬ ಕಾರ್ಯಕ್ರಮ ಇಷ್ಟೆಲ್ಲ ಜನರನ್ನು ಕೂಡಿಸಿದ್ ನೋಡ್ರಿ, ನನಗೆ ಬಹಳ ಖುಷಿ ಅನಿಸ್ತದ. ಸಂಸ್ಕಾರವಂತ ಮನೆತನದ ಇಂಚಗಿರಿ ಅಧ್ಯಾತ್ಮ ಸಂಪ್ರದಾಯದ ಸರ್ವ ಸದ್ಗುರುಗಳ ಆಶೀರ್ವಾದ, ಬಸವಾದಿ ಪ್ರಮುಖರ ಆಶೀರ್ವಾದ, ಹಾರೋಗೇರಿ ದೇವರು ಕೊಂಡನ ಆಶೀರ್ವಾದ ಸದಾವು ಕಾಲ ತಮ್ಮ ಮನೆತನ ಮಗಿರ್ಲಿ. 100 ವರ್ಷಗಳ ಕಾಲ ಪುಟ್ಟ ಮಗು ಆನಂದದಿಂದ ಬದುಕುವಂಗಾಗಲಿ ಅಂತೇಳಿ ಶುಭವನ್ನು ಹಾರೈಸಿ 12 ಮಾತುಗಳನ್ನು ತಮ್ಮೆಲ್ಲರ ಪಾದಕ